ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು ಫಸ್ಟ್ ಇಯರ್ದಲ್ಲಿ ಎಕ್ಸಾಮನ್ನು ಬರೆದು ರಿಸಲ್ಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಈ ಮಧ್ಯದಲ್ಲಿ ಕಾಲೇಜ್ನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಗಳಿಗೆ ಸೆಕೆಂಡ್ ಇಯರ್ದು ಅಡ್ಮಿಷನ್ ತೊಗೋರಿ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಇಯರ್ದು ಅಡ್ಮಿಷನ್ ತೊಗೊಳಿಕ್ಕೆ ಫೀಸನ್ನು ಪೇ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ನಿಮ್ಮಲ್ಲಿರುವಂಥ ಒಂದು ಪ್ರಶ್ನೆಯನ್ನು ನೀವು ಕೇಳಿದಿರಿ. ವಿದ್ಯಾರ್ಥಿಗಳು ಕೇಳುವಂಥ ಪ್ರಶ್ನೆ ಇದು. ಯಾಕಂತಂದರೆ ನೀವು ಫಸ್ಟ್ ಇಯರ್ದಲ್ಲಿ ಓದ್ತಾ ಇರುವುದರಿಂದ ನಿಮಗೆ ಭಾಳಷ್ಟು ಮಾಹಿತಿಗಳು ಗೊತ್ತಿಲ್ಲ. ಪ್ಯಾರಾಮೆಡಿಕಲ್ ಬೋರ್ಡ್ ಬಗ್ಗೆ, ಕಾಲೇಜ್ ಬಗ್ಗೆ ಗೊತ್ತಿಲ್ಲ. ನಿಮಗೆ ಸರ್ವೇ ಸಾಮಾನ್ಯ ಈ ರೀತಿ ಕ್ವಶನ್ ಬರುವಂಥದ್ದು. ನಮ್ದು ಇನ್ನೂ ರಿಸಲ್ಟೇ ಬಂದಿಲ್ಲ, ಅಡ್ಮಿಷನ್ ಹೆಂಗೆ ಮಾಡಿಸ್ಕೊತಾರೆ ಇವರು ಸೆಕೆಂಡ್ ಇಯರ್ಗೆ ಅಂತೇಳಿ. ನೋಡಿ ಏನಿದೆಪ್ಪ ಅಂತಂದ್ರೆ, ರೂಲ್ಸ್ ಏನಿದೆ ಅಂತಂದರೆ, ನೀವು ಫಸ್ಟ್ ಇಯರ್ದು ರಿಸಲ್ಟ್ ಬರಲಿ ಬಿಡಲಿ, ನೀವು ಸೆಕೆಂಡ್ ಇಯರ್ಗೆ ಎಲಿಜಿಬಲ್. ನೆನಪಿಟ್ಕೋರಿ, ನೀವು ಫಸ್ಟ್ ಇಯರ್ ಎಕ್ಸಾಮ್ ಬರೆದಿಲ್ಲ ಅಂತಂದರೂ ಸೆಕೆಂಡ್ ಇಯರ್ಗೆ ಎಲಿಜಿಬಲ್. ಸೆಕೆಂಡ್ ಇಯರ್ದಲ್ಲಿ ಹೋಗಿ ನೀವು ಅಡ್ಮಿಷನ್ ತೊಗೋಬೋದು. ಹೌದಾ? ನೀವು ಫಸ್ಟ್ ಇಯರ್ದಲ್ಲಿ 2 ಸಬ್ಜೆಕ್ಟ್ ಫೇಲ್ ಆದರೂ ಕೂಡ ನೀವು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ತೊಗೋಬೋದು. ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ನೀವು ಸೆಕೆಂಡ್ ಇಯರ್ ಅಡ್ಮಿಷನ್ ತೊಗೋಬೋದು. ಹೀಗಾಗಿ ಇದು ಏನಪ್ಪ ಅಂದರೆ, ಇಲ್ಲಿ ನಿಮಗೆ ಸೆಕೆಂಡ್ ಇಯರ್ಗೆ ಡೈರೆಕ್ಟಾಗಿ ಅಡ್ಮಿಷನ್ ಇರೋದರಿಂದ ಅವ್ರು ಹೇಳ್ತಿರುವಂಥದ್ದು, ಕಾಲೇಜಿನವ್ರು ಹೇಳ್ತಾ ಇರೋದು ಏನಂತಂದರೆ, ಈ ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡಬೇಕು, ನಾವು ಸೆಕೆಂಡ್ ಇಯರ್ದು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಪ್ರಾಕ್ಟಿಕಲ್ಗಳನ್ನು ಸ್ಟಾರ್ಟ್ ಮಾಡಬೇಕು. ಹೀಗಾಗಿ ನೀವು ಆಟೋಮೆಟಿಕಲಿ ಸೆಕೆಂಡ್ ಇಯರ್ಗೆ ಬಂದುಬಿಡ್ತೀರಾ. ರಿಸಲ್ಟ್ ಬರಲಿ ಬಿಡಲಿ ಸೆಕೆಂಡ್ ಇಯರ್, ಆಟೋಮೆಟಿಕಲಿ ನೀವು ಏನು ಮಾಡ್ತೀರಪ್ಪ ಅಂದರೆ ಸೆಕೆಂಡ್ ಇಯರ್ ಹೋಗಿಬಿಡ್ತೀರಾ. ಹೀಗಾಗಿ ಅಡ್ಮಿಷನ್ ತೊಗೋರಿ ಅಂತ ಕಾಲೇಜಿನಲ್ಲಿ ಹೇಳ್ತಾ ಇರುವಂಥದ್ದು ನಿಜ ಇದೆ. ನೀವು ಧಾರಾಳವಾಗಿ ಅಡ್ಮಿಷನ್ ತೊಗೋಬೋದು. ರಿಸಲ್ಟ್ ಬರಲಿ ಬಿಡಲಿ ನೀವು ಅಡ್ಮಿಷನ್ ತೊಗೊಂಡು ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ಬೋದು. ಓಕೆನಾ? ಅದು ರಿಸಲ್ಟ್ ಬಂದ ಮೇಲೆ ಅದು ಬೇರೆ. ಅದು ಫೇಲ್ ಆದರೆ ಅದಕ್ಕೆ ನೀವು ಸಪ್ಲಿಮೆಂಟ್ರಿ ಕಟ್ ಪಾಸ್ ಮಾಡ್ಕೋಬೋದು. ಅಥವಾ ನೀವು ಪಾಸ್ ಆದರೂ ಕೂಡ ನೀವು ಆಟೋಮೆಟಿಕ್ಲಿ ಸೆಕೆಂಡ್ ಇಯರ್ದಲ್ಲಿ ಇದ್ದೇ ಇರ್ತೀರಾ. ನೀವು ಫೇಲ್ ಆದರೂ ಕೂಡ ಸೆಕೆಂಡ್ ಇಯರ್ದಲ್ಲಿ ಇದ್ದಂಗೆ. ನೀವು ಫಸ್ಟ್ ಇಯರ್ದಲ್ಲಿ ಇದ್ದಂಗೆ ಅಲ್ಲ. ಈಗ ಎಕ್ಸಾಮ್ ಬರೆದ ತಕ್ಷಣ ನೀವು ಸೆಕೆಂಡ್ ಎಲಿಜಿಬಲ್ ಇದ್ದಂಗೆ. ನೀವೀಗ ಸೆಕೆಂಡ್ ಇಯರ್ದಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಆಮೇಲೆ ನೀವು ಸೆಕೆಂಡ್ ಇಯರ್ಗೆ ಎಕ್ಸಾಮ್ನು ಕೂಡ ಬರೀಬೋದು. ಈ ರೀತಿ ರೂಲ್ಸ್ ಇರೋದರಿಂದ ನೀವು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ತೊಗೋಬೇಕಾಗತ್ತೆ. ಧಾರಾಳವಾಗಿ ಅಡ್ಮಿಷನ್ ತೊಗೋಬೇಕು. ಮತ್ತು ಕಾಲೇಜಿನಲ್ಲಿ ಹೇಳ್ತಿರೋದು ನಿಜ ಇದೆ, ಅಡ್ಮಿಷನ್ ತೊಗೊಳ್ರಿ.